ಕರ್ನಾಟಕ ವಿಚಾರಗಳನ್ನು ಮತ್ತು ಭಾರತ ವಿಚಾರಗಳನ್ನು KS ಮತ್ತು ಕರ್ನಾಟಕ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಅತ್ಯಂತ ಸಮಗ್ರವಾಗಿ ಕವರ್ ಮಾಡುವಂತಹ ಮ್ಯಾಗಝಿನ್ ಆದ ಅನನ್ಯ ಸಾಧನ ಮ್ಯಾಗಝಿನ್ ಇಂದ ಪ್ರತಿ ತಿಂಗಳಲ್ಲಿ ನಡೆಯುವಂತಹ ಇಂಪಾರ್ಟೆಂಟ್ ವಿಚಾರಗಳನ್ನು ಫ್ರಮ್ ದಿ ಪಾಯಿಂಟ್ ಆಫ್ ದಿ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನಾವೇನು ಮಾಡ್ತಾ ಇದೀವಿ ಡಿಸ್ಕಸ್ ಮಾಡುವಂತಹ ವಿಡಿಯೋ ಸರಣಿಗಳನ್ನು ನಾವು ಆರಂಭ ಮಾಡ್ತಾ ಇದೀವಿ. ತಾವೆಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕನ್ನೋದು ನಮ್ಮ ಆಶಯ. ಎಲ್ರಿಗೂ ನಮಸ್ಕಾರ. ಮೇ ತಿಂಗಳಿನ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡುವಂತಹ ಸಮಯ ಇದು. ಸೊ ಅನನ್ಯ ಸಾಧನ ಒಂದು ಮ್ಯಾಗಝಿನ್ ಅಲ್ಲಿ ಕಂಡು ಬರುವಂತಹ ವಿಚಾರಗಳ ಕುರಿತು ಈಗ ಡಿಸ್ಕಷನ್ ಆರಂಭವಾಗಲಿದೆ. ಕರ್ನಾಟಕ ರಾಜ್ಯದ ನಾಡಗೀತೆ ಮೋಸ್ಟ್ ಇಂಪಾರ್ಟೆಂಟ್ KPSC ಸಂಬಂಧಪಟ್ಟ ಹಾಗೆ. ಕರ್ನಾಟಕ ಶಿಕ್ಷಣ ಕಾಯ್ದೆ 1980ರ ಕಲಂ 3ನೇ ಪ್ರಕಾರ ಎಲ್ಲ ಶಾಲೆಗಳಲ್ಲೆಂದರೆ ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಮತ್ತು ಖಾಸಗಿ ಶಾಲೆಗಳಲ್ಲಿ ನಾಡಗೀತೆಯನ್ನು ದೈನಂದಿನ ಚಟುವಟಿಕೆಗಳು ಆರಂಭವಾಗುವ ಮುನ್ನ ಸರ್ಕಾರದ ಇಲಾಖೆಗಳು ಹಾಗೂ ನಿಗಮ ಮಂಡಳಿ, ಪ್ರಾಧಿಕಾರ ಮುಂತಾದ ಅರೆ ಸರ್ಕಾರಿ, ಸರ್ಕಾರಿ ಸಂಸ್ಥೆಗಳು ಅಧಿಕೃತ ಕಾರ್ಯಕ್ರಮವನ್ನು ಏರ್ಪಡಿಸುವ ಪ್ರಾರಂಭದಲ್ಲಿ ಆಡಬೇಕೆಂದು ರಾಜ್ಯ ಸರ್ಕಾರದ ಆದೇಶವನ್ನು ನ್ಯಾಯಪೀಠ ಎತ್ತಿಡಿದಿದೆ. ಅಂದರೆ ಹೈಕೋರ್ಟು ಏನು ಮಾಡಿದೆ, ಎಸ್ ಕರ್ನಾಟಕದ ನಾಡಗೀತೆಯನ್ನು ನಾವು ಹಾಡಬೇಕಂತೇಳಿ ಆ ಒಂದು ಸರ್ಕಾರದ ನಿಯಮವನ್ನು ಎತ್ತಿ ಹಿಡಿದಿದೆ. ನಮಗೆ ಇದು ಇಂಪಾರ್ಟೆಂಟ್ ಅಲ್ಲ, ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನಾಡಗೀತೆ ಕುರಿತು ಹಿನ್ನೆಲೆ ಬೇಕಾಗಿದೆ. ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿದ ಜೈ ಹೇ ಕರ್ನಾಟಕ ಮಾತೆ ಗೀತೆಯನ್ನು 1924ರಲ್ಲಿ ಕಿಶೋರ ಚಂದ್ರವಾಣಿ ಎಂಬ ಕಾವ್ಯನಾಮದಡಿ ಬರೆದರು. 2004ರಲ್ಲಿ ಕುವೆಂಪು ಜನ್ಮ ಶತಮಾನೋತ್ಸವ ಸಮಯದಲ್ಲಿ ಕರ್ನಾಟಕ ಸರ್ಕಾರ ಈ ಗೀತೆಯನ್ನು ಅಧಿಕೃತ ನಾಡಗೀತೆಯನ್ನಾಗಿ ಮಾಡಲು ನಿರ್ಧರಿಸಿತು. ಅಂದರೆ 2004ರಲ್ಲಿ ಇದು ಒಂದು ಅಧಿಕೃತವಾಗಿ ನಾಡಗೀತೆಯಾಗಿ ಪರಿವರ್ತನೆ ಆಗುತ್ತೆ. ಗೀತೆಗೆ ಮೊಟ್ಟ ಮೊದಲ ಬಾರಿಗೆ ಮೈಸೂರು ಅನಂತಸ್ವಾಮಿ ಅವರು ರಾಗ ಸಂಯೋಜನೆ ಮಾಡಿದರು. ನಂತರದ ದಿನಗಳಲ್ಲಿ C. ಅಶ್ವಥ್ ಅವರು ಸಂಯೋಜನೆ ಜನಪ್ರಿಯಗೊಳಿಸಿತು. ಸೊ ಈ ಎರಡೂ ಒಂದು ಸಂಗೀತ ಸಂಯೋಜನೆ ನಡುವೆ ತಿಕ್ಕಾಟ ಇರತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಯಾವುದನ್ನು ನಾವು ಆಯ್ಕೆ ಮಾಡ್ಕೋಬೇಕು, ಮೈಸೂರು ಅನಂತಸ್ವಾಮಿ ಅವ್ರದ್ದು ಆಯ್ಕೆ ಮಾಡ್ಕೋಬೇಕಾ ಮತ್ತು C. ಅಶ್ವಥ್ ಅವ್ರದ್ದು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಸಂಗೀತಕಾರರಲ್ಲಿ ಸ್ವಲ್ಪ ಸಂಘರ್ಷ ಇರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ನಾಡಗೀತೆಗೆ ಮೈಸೂರು ಅನಂತಸ್ವಾಮಿ ಅವರ ಧಾಟಿಯನ್ನು ಅಳವಡಿಸಿಕೊಂಡು ಅದರ ಪೂರ್ಣ ಪಾಠ ಬಳಸಬೇಕು ಹಾಗೂ ಆಲಾಪವಿಲ್ಲದೆ ಪುನರಾವರ್ತನೆ ಇಲ್ಲದೆ 2 ನಿಮಿಷ 30 ಸೆಕೆಂಡ್ಗಳು ಆಡಬೇಕೆಂದು ರಾಜ್ಯ ಸರ್ಕಾರ ಹೊರಡಿಸಿದ ಆದೇಶಕ್ಕೆ ತಡೆ ನೀಡಬೇಕೆಂದು ಕೋರಿ ಕಿಕ್ಕೇರಿ ಕೃಷ್ಣಮೂರ್ತಿ ಸಲ್ಲಿಸಿದ ರಿಟ್ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಸೊ ನಾಡಗೀತೆಯನ್ನು ಮೈಸೂರು ಅನಂತಸ್ವಾಮಿಯವರು ಒಂದು ಸಂಯೋಜಿಸಿದ ಧಾಟಿಯಲ್ಲಿ ನಾವು ಆಡಬೇಕಾಗಿದೆ. 2 ನಿಮಿಷ 30 ಸೆಕೆಂಡ್ ಆಲಾಪಗಳು ಇರೋಂಗಿಲ್ಲ, ತದನಂತರದಲ್ಲಿ ಪುನರಾವರ್ತನೆ ಇಲ್ಲದಂತೆ 2 ನಿಮಿಷ 30 ಸೆಕೆಂಡ್ಗಳಲ್ಲಿ ಆಡಬೇಕಂತಕ್ಕಂಥದ್ದು ರಾಜ್ಯ ಸರ್ಕಾರದ ಅಧಿಕೃತ ಆದೇಶ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಅದಾದ ನಂತರದಲ್ಲಿ 900 ವರ್ಷಗಳಷ್ಟು ಹಳೆಯದಾದ ಕನ್ನಡ ಶಾಸನಗಳ ಕುರಿತು ಸಹ ಎಕ್ಸಾಮ್ಸ್ಗೆ ಬರ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ಬೋದಾಗಿದೆ. ಇಲ್ಲೇನಪ್ಪ ಅಂತಂದರೆ ಇತ್ತೀಚೆಗೆ ಕಲ್ಯಾಣಿ ಚಾಲುಕ್ಯರ ರಾಜವಂಶಕ್ಕೆ ಸೇರಿದ 900 ವರ್ಷಗಳಷ್ಟು ಹಳೆಯದಾದ ಕನ್ನಡ ಶಾಸನವು ತೆಲಂಗಾಣ ರಾಜ್ಯದ ಗಂಗಾಪುರಂನಲ್ಲಿ ಪತ್ತೆಯಾಗಿರೋದನ್ನು ನಾವೆಲ್ಲ ನೋಡ್ತಕ್ಕಂಥದ್ದನ್ನು ನೋಡಬಹುದು. ಸೊ ಇಲ್ಲಿ 3 ಭಿನ್ನ ಚಾಲುಕ್ಯ ರಾಜವಂಶಗಳು, ಬಾದಾಮಿ ಚಾಲುಕ್ಯರು, ಪೂರ್ವ ಚಾಲುಕ್ಯರು, ಪಶ್ಚಿಮ ಚಾಲುಕ್ಯರು, ಈ ರೀತಿಯಲ್ಲಿ ಚಾಲುಕ್ಯ ರಾಜವಂಶಗಳನ್ನು ಕಂಡು ಬರ್ತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇದಾದ ನಂತರದಲ್ಲಿ ಇಸ್ರೋ ಪ್ರೋಗ್ರಾಮ್, ಇಸ್ರೋ ಮತ್ತು ನಾಸಾ ಸಂಸ್ಥೆಗಳು ಆರಂಭಿಸುವಂತಹ ಯಾವುದೇ ಯೋಜನೆ ಇರ್ಬೋದು ಅಥವಾ ಯಾವುದೇ ಒಂದು ಉಪಗ್ರಹಗಳಿರ್ಬೋದು, ಭಾಳ ಇಂಪಾರ್ಟೆಂಟು. ಇಸ್ರೋ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸ್ಟಾರ್ಟ್ 2024 ಕಾರ್ಯಕ್ರಮವನ್ನು ಆರಂಭಿಸುತ್ತದೆ. ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನದ ಜಾಗೃತಿ ತರಬೇತಿಗೆ 2014 ಇಸ್ರೋ ಪ್ರಾರಂಭಿಸಿದೆ. ಸ್ಟಾರ್ಟ್ 2024 ಇಸ್ರೋ ಪ್ರಾರಂಭಿಸುತ್ತದೆ. ಭಾರತದೊಳಗಿನ ಶಿಕ್ಷಣ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು, ಕಾಲೇಜುಗಳು ಸ್ಟಾರ್ಟ್ 2024 ಕಾರ್ಯಕ್ರಮಕ್ಕಾಗಿ ಇಸ್ರೋ ಆಸಕ್ತಿಯ ಅಭಿವ್ಯಕ್ತಿಗಳನ್ನು ಆಹ್ವಾನಿಸಿದೆ. ನಂತರದಲ್ಲಿ ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳಲ್ಲಿ UN ಭದ್ರತಾ ಮಂಡಳಿ ನಮಗೆ ಹೆಚ್ಚು ಮಹತ್ವ ಇರತಕ್ಕಂತಹ ಒಂದು ಸಂಸ್ಥೆಯಾಗಿದ್ದು ಒಂದು ಮೀಟಿಂಗ್ ಆಗ್ತಕ್ಕಂಥದ್ದು ಇರ್ಬೋದು. ಇಸ್ರೇಲ್ ಮತ್ತು ಪ್ಯಾಲೆಸ್ತೇನಿಯನ್ ಉಗ್ರಗಾಮಿಗಳಾದ ಹಮಾಸ್ ನಡುವೆ ತಕ್ಷಣ ಕದನ ವಿರಾಮ ಮತ್ತು ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಒತ್ತಾಯಿಸಿದ ಎಲ್ಲ ಒತ್ತಡಗಳು ತಕ್ಷಣ ಮತ್ತು ಬೆಷ್ಟತ್ತಾಗಿ ಬಿಡುಗಡೆ ಮಾಡಿತು. ಇಲ್ಲೇನಪ್ಪ ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ ಮತದಾನದ ದೂರ ಉಳಿದ ನಂತರ ಉಳಿದ 14 ಕೌನ್ಸಿಲ್ ಸದಸ್ಯರು ನಿರ್ಣಯಕ್ಕೆ ಮತ ಹಾಕಿದರು. ಇದನ್ನು ಸಾಮಾನ್ಯ ಸಭೆಯ 10 ಚುನಾಯಿತ ಸದಸ್ಯರು ಪ್ರಸ್ತಾಪಿಸಿದರು. ಈಗೇನಾಗಿದೆ, ನಮಗೆ ಇಸ್ರೇಲು ಮತ್ತು ಹಮಾಸ್ ಉಗ್ರರು ನಡೆತಕ್ಕಂತಹ ಒಂದು ಹೋರಾಟದ ಕುರಿತು ಇಲ್ಲಿ ಡಿಸ್ಕಷನ್ ಆಗಿರ್ಬೋದನ್ನು ನಾವು ನೋಡ್ಬೋದು. ನಂತರದಲ್ಲಿ UN ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಗಾಜಾ ಕದನ ವಿರಾಮ, ಇಸ್ರೇಲ್ ವಿರುದ್ಧ ಶಸ್ತ್ರಾಸ್ತ್ರ ನಿರ್ಬಂಧ. ಸೊ UN ಹ್ಯೂಮನ್ ರೈಟ್ಸಲ್ಲಿ ಏನಾಗುತ್ತೆ, ಅಗೇನ್ ಇಸ್ರೇಲ್ ವಾರ್ ಬಗ್ಗೆ ಡಿಸ್ಕಷನ್ ಆಗೋದು. ಭಾರತವು UN ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಗಾಜಾ ಕದನ ವಿರಾಮ, ಇಸ್ರೇಲ್ ವಿರುದ್ಧ ಶಸ್ತ್ರಾಸ್ತ್ರ ನಿರ್ಬಂಧಿಸುವ ಕರೆಗಳ ಮೇಲೆ ಮತದಾನದಿಂದ ದೂರವಿತ್ತು. ನೋಡಿ, UN ಹ್ಯೂಮನ್ ರೈಟ್ಸಲ್ಲಿ ಏನಾಗುತ್ತೆ, ಇಸ್ರೇಲ್ ಮೇಲೆ ನಿರ್ಬಂಧ, ಶಸ್ತ್ರಾಸ್ತ್ರಗಳ ನಿರ್ಬಂಧ ಏನಿದೆಯಲ್ಲ ಅದು ನಮ್ಮ ಭಾರತದವ್ರು ಏನಾಗಿದೆ
ಅಬ್ಸ್ಟೇನ್ಡ್ ಫ್ರಮ್ ವೋಟ್ ಅಂದರೆ ಮತದಾನದಿಂದ ದೂರ ಉಳಿದು. ಏನಕ್ಕೆ ಅಂತಂದರೆ ನಮಗೆ ಭಾರತಕ್ಕೆ ಏನು ಬೇಕಾಗುತ್ತೆ ಅಂದರೆ ಇಸ್ರೇಲ್ ಸಂಬಂಧ ಹೆಚ್ಚು ಮಹತ್ವದ ಅಂಶಗಳನ್ನು ಹೊಂದಿದೆ. ಭಾರತ ಮತ್ತು ಇಸ್ರೇಲ್ ಸಂಬಂಧ ವಿಶೇಷವಾಗಿ ಅಗ್ರಿಕಲ್ಚರ್ ಆ್ಯಂಗಲಿಂದ ಇರ್ಬೋದು, ತದನಂತರದಲ್ಲಿ ಡಿಫೆನ್ಸ್ ಆ್ಯಂಗಲಿಂದ ಇರ್ಬೋದು, ಹೆಚ್ಚು ಪ್ರಭಾವ ಬೀರುವಂತಹ ಒಂದು ಸಂಬಂಧ ಆಗಿದ್ದರಿಂದ ನಾವೇನು ಮಾಡಿದ್ವಿ, ಇಸ್ರೇಲ್ ವಿರುದ್ಧ ಕೈಗೊಳ್ಳುವಂತಹ ಬಹುತೇಕ ನಿರ್ಣಯಗಳ ವಿರುದ್ಧ ನಾವು ಏನು ಮಾಡ್ತೀವಿ, ಆ ಮತದಾನದಿಂದ ದೂರ ಉಳಿದಿದ್ದೀವಿ. ಇದರರ್ಥ ನಾವು ಪ್ಯಾಲೆಸ್ತೇನಿಯರ ಸಪೋರ್ಟ್ ಇಲ್ಲ ಅಂತಲ್ಲ, ಪ್ಯಾಲೆಸ್ತೇನಿಯರ ಒಂದು ಏನು ರಾಷ್ಟ್ರ ಸ್ಥಾಪನೆಗೆ ನಮ್ಮ ಒಂದು ಕಟಿಬದ್ಧವಾದ ನಿರ್ಧಾರ ಇದೆ. ಅದರ ಜೊತೆಗೆ ನಾವು ಪ್ಯಾಲೆಸ್ತೇನ್ ಸ್ಥಾಪನೆ ಮಾಡಬೇಕಂದ ಮಾತ್ರಕ್ಕೆ ನಾವು ಇಸ್ರೇಲ್ ವಿರುದ್ಧ ಇಲ್ಲ. ನಮ್ಮ ಮತ್ತು ಭಾರತ ಮತ್ತು ಇಸ್ರೇಲ್ ಸಂಬಂಧ ಎಷ್ಟು ಪ್ರಮುಖನೋ ಭಾರತ ಮತ್ತು ಪ್ಯಾಲೆಸ್ತೇನ್ ಸಂಬಂಧ ಸಹ ಅಷ್ಟೇ ಮಹತ್ವದ ಅಂಶಗಳನ್ನು ಒಳಗೊಂಡಿರೋದನ್ನು ನಾವೆಲ್ಲ ನೋಡ್ಬೋದು.